ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಊಟವನ್ನು ಕೆಳಗಡೆ ಕೂತ್ಕೊಂಡು ಮಾಡ್ತಿದ್ರು. ಇದಕ್ಕೆ ಎರಡು ರೀಸನ್ ಇದೆ. ಒಂದು ಸೈಂಟಿಫಿಕ್ ರೀಸನ್, ಇನ್ನೊಂದು ನಮ್ಮ ಹಿಂದೂ ಧರ್ಮದ ಪ್ರಕಾರ. ಸೊ ಫಸ್ಟ್ ಸೈಂಟಿಫಿಕ್ ರೀಸನ್ ನೋಡೋದಾದರೆ, ನಾವು ಯಾವಾಗ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿರೋ ಇಲ್ಲಿ ಜೀರ್ಣಕ್ರಿಯೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಕೆಳಗಡೆ ಕೂತ್ಕೊಂಡು ಈ ರೀತಿ ಊಟ ಮಾಡೋದ್ರಿಂದ. ಇನ್ನೊಂದು ನಮ್ಮ ಹಿಂದೂ ಧರ್ಮದ ಪ್ರಕಾರ ನೋಡೋದಾದರೆ, ನಾರ್ಮಲಾಗಿ ಧರ್ಮಸ್ಥಳ ಅಥವಾ ಕೆಲವೊಂದು ಮನೆಗಳಲ್ಲಿ ನಮಗೆ ಹಲಿಗೆಯನ್ನು ಕೊಡ್ತಾರೆ. ಅಂದರೆ ಪೀಠೆ ಅಥವಾ ಟೇಬಲ್ ಥರ ಚಿಕ್ಕದಾಗಿರುತ್ತಲ್ವ, ಅದನ್ನು ನಮಗೆ ಕೊಟ್ಟು ಊಟ ಅನ್ನೋದು ಕೆಳಗಡೆ ಇರುತ್ತೆ. ಅಂದರೆ ನಾವು ತಲೆ ಬಗ್ಗಿಸಿ ಊಟಕ್ಕೆ ಗೌರವ ಕೊಟ್ಟು ತಿನ್ನಬೇಕು ಅಂತ. ಸೊ ಇವಾಗ ಏನಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಡೈನಿಂಗ್ ಟೇಬಲ್ ಅನ್ನೋದು ಬಂದುಬಿಟ್ಟಿದೆ. ಆದರೆ ಈಗಲೂ ಕೂಡ ಕೆಲವೊಂದು ಶ್ರೀಮಂತ ಮನೆಗಳಲ್ಲಿ ಊಟವನ್ನು ಕೆಳಗಡೆ ಮಾಡ್ತಾರೆ. ಸೊ ಅದಕ್ಕೆ ಎರಡು ರೀಸನ್. ಒಂದು ಜೀರ್ಣಕ್ರಿಯೆ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಇನ್ನೊಂದು ಅನ್ನಕ್ಕೆ ನೀವು ಎಷ್ಟು ತಲೆ ಬಗ್ಗಿಸಿ ಊಟ ಮಾಡ್ತೀರೋ ಅಷ್ಟು ಗೌರವ ಕೊಟ್ಟಂಗೆ. ಸೊ ನೀವು ಕೂಡ ಆದರೆ ನಿಮ್ಮ ಮನೆಗಳಲ್ಲಿ ದಯವಿಟ್ಟು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೀವನದಲ್ಲಿ ತುಂಬ ಬದಲಾವಣೆ ಬರುತ್ತೆ. ಜೀರ್ಣಕ್ರಿಯೆ ಅಭಿವೃದ್ಧಿ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಸೊ ಡೈನಿಂಗ್ ಟೇಬಲ್ ಅದು ಇದೆಲ್ಲ ಬಿಟ್ಟು ಇನ್ನು ಮುಂದೆ ಆದರೂ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದನ್ನು ಟ್ರೈ ಮಾಡಿ. ಮತ್ತು ಯಾರು ನಿಮ್ಮ ಸ್ನೇಹಿತ ಈ ನಾರ್ಮಲಾಗಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಾನೋ ಅವನಿಗೆ ಈ ವಿಡಿಯೋನ ಶೇರ್ ಮಾಡಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ಹೇಳಿ.